ಎಲ್ಲ ಸ್ಪರ್ಧಾ ಮಿತ್ರರಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕದ ಜಿಯೋಗ್ರಫಿಗೆ ಸಂಬಂಧಿಸಿದಂತಹ ಅನೇಕ ಅಧ್ಯಾಯಗಳನ್ನ ಡಿಸ್ಕಷನ್ ಮಾಡಿದ್ದೀವಿ. ಹಾಗಾದರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಕರ್ನಾಟಕ ಜಿಯೋಗ್ರಫಿ ಅಂದರೆ ಕರ್ನಾಟಕದ ಭೌಗೋಳಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ಬರುವಂತಹ ಅಧ್ಯಯನ ಯಾವುದು ಅಂದರೆ ಕರ್ನಾಟಕದ ವಾಯುಗುಣ, ಕ್ಲೈಮೇಟ್ ಆಫ್ ಕರ್ನಾಟಕ. ಈ ಕ್ಲೈಮೇಟ್ ಆಫ್ ಕರ್ನಾಟಕದ ಬಗ್ಗೆ ಇವತ್ತಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡೋಣ. ಏನಿದು ವಾಯುಗುಣ ಅಂದರೆ ಏನು, ವಾತಾವರಣ ಅಂದರೆ ಏನು, ಯಾವುದಕ್ಕೆ ನಾವು ಹವಾಮಾನ ಅನ್ನಬೇಕು, ಯಾವುದಕ್ಕೆ ನಾವು ವಾಯುಗುಣ ಅನ್ನಬೇಕು. ನಾವು ಮೇಲ್ನೋಟಕ್ಕೆ ನೋಡಿದಾಗ ಈ ವಾಯುಗುಣ ಅಂತ ಬಂದರೆ ಹವಾಮಾನ ಮತ್ತು ವಾಯುಗುಣ ಎರಡೂ ಒಂದೇ ಅನ್ಕೋತೀವಿ. ಇವು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಈ ವಾಯುಗುಣ ಮತ್ತು ಹವಾಮಾನ ಒಂದೇ ನಾಣ್ಯದ ಎರಡು ಮುಖಗಳು ಆಗಿದ್ರೂ ಸಹ ಇವು ವಿಭಿನ್ನವಾಗಿವೆ. ಇವು ಬೇರೆ ಬೇರೆ ಅರ್ಥವನ್ನು ಹೊಂದಿವೆ. ಹಾಗಾದರೆ ವಾಯುಗುಣ ಅಂದರೆ ಏನು, ಕ್ಲೈಮೇಟ್ ಅಂದರೆ ಏನು ನೋಡೋದಾದರೆ, ಒಂದು ನಿರ್ದಿಷ್ಟ ಭೂಪ್ರದೇಶದಲ್ಲಿ 30 ರಿಂದ 33 ವರ್ಷದ ನಿರ್ದಿಷ್ಟ ಭೂಪ್ರದೇಶದಲ್ಲಿ 30 ರಿಂದ 33 ವರ್ಷದ ಹವಾಮಾನದ ಮೊತ್ತವನ್ನು ಏನಂತ ಕರೀತಾರೆ ಅಂದರೆ ವಾಯುಗುಣ ಅಂತ ಕರೀತಾರೆ. ಹವಾಮಾನದ ಮೊತ್ತವನ್ನ ವಾಯುಗುಣ ಅಂತ ಕರೀತಾರೆ. ಹಾಗಾದ್ರೆ ಈ ವಾಯುಗುಣ ಎಂಬ ಪದವನ್ನು ಮೊದಲು ಬಳಸಿದವರು ಯಾರು ಅಂದರೆ ಅಲೆಕ್ಸಾಂಡರ್ ವಾನ್ ಹೆಂಬಾಲ್ಟ್ ಅನ್ನುವಂಥ ವಿಜ್ಞಾನಿ ಈ ಒಂದು ಹವಾಮಾನ ಎಂಬ ಪದವನ್ನು ಬಳಸ್ತಾರೆ. ಇವರನ್ನ ಏನಂತ ಕರೀತಾರೆ ಅಂದರೆ ಆಧುನಿಕ ಭೂಗೋಳಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ. ಅಲೆಕ್ಸಾಂಡರ್ ವಾನ್ ಹೆಂಬಾಲ್ಟ್ ಅವರನ್ನ ಆಧುನಿಕ ಭೂಗೋಳಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ. ಇವರು ಮೊದಲ ಬಾರಿಗೆ ವಾಯುಗುಣ ಎಂಬ ಪದವನ್ನು ಬಳಸ್ತಾರೆ. ಈ ವಾಯುಗುಣದ ಒಂದು ಅಧ್ಯಯನ ಕುರಿತು, ವಾಯುಗುಣದ ಬಗ್ಗೆ ಅಧ್ಯಯನ ಮಾಡುವಂಥ ಶಾಸ್ತ್ರವನ್ನ ಕ್ಲೈಮೇಟೊಲಾಜಿ ಅಂತ ಕರೀತಾರೆ. ವಾಯುಗುಣದ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನ ಕ್ಲೈಮೇಟೊಲಾಜಿ ಅಂತ ಕರೀತಾರೆ. ಇನ್ನು ನಮ್ಮ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ನಮ್ಮ ಕರ್ನಾಟಕ ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣವನ್ನು ಹೊಂದಿದೆ ಅಂತ ಹೇಳ್ಬೋದು. ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣವನ್ನು ಹೊಂದಿದೆ. ಹಾಗಾದರೆ ಹವಾಮಾನ ಅಂದರೆ ಏನು? ಹವಾಮಾನ ಅಂದರೆ ವೆದರ್. ಹವಾಮಾನ ಅಂದರೆ ವೆದರ್ ಅಂದರೆ ಕೇವಲ ಒಂದು ದಿನದಲ್ಲಾಗುವ ವಾಯುಮಂಡಲದಲ್ಲಾಗುವ ಬದಲಾವಣೆ. ಕೇವಲ ಒಂದು ದಿನದಲ್ಲಿ ವಾಯುಮಂಡಲದಲ್ಲಾಗುವ ಬದಲಾವಣೆಯನ್ನ ಹವಾಮಾನ, ವೆದರ್ ಅಂತ ಕರೀತಾರೆ. ಒಂದು ಪ್ರದೇಶದಲ್ಲಿ 30 ರಿಂದ 35 ವರ್ಷಗಳಲ್ಲಿ ಹವಾಮಾನದ ಒಟ್ಟು ಮೊತ್ತವನ್ನು ವಾಯುಗುಣ ಅಂತ ಕರೆದ್ರೆ, ಕೇವಲ ಆ ಒಂದು ವಾಯುಗುಣದಲ್ಲಿ ಕೇವಲ ಒಂದು ದಿನದಲ್ಲಿ ಆಗುವ ಚೇಂಜಸ್ ಅನ್ನ ಏನಂತ ಕರೀತಾರೆ ಅಂದ್ರೆ ವೆದರ್, ಹವಾಮಾನ ಅಂತ ಕರೀತಾರೆ. ಹಾಗಾದ್ರೆ ಈ ಹವಾಮಾನ ಎಂಬ ಘಟಕಾಂಶಗಳು ಏನೇನಂದ್ರೆ ಮಳೆ ಆಗಿರ್ಬೋದು, ಮೋಡ, ಗುಡುಗು, ಮಿಂಚು, ಸಿಡಿಲು, ನೀರಾವಿ ಆಗಿರ್ಬೋದು, ಉಷ್ಣ ಆಗಿರ್ಬೋದು ಇತ್ಯಾದಿಗಳು ಈ ಒಂದು ವೆದರ್ ಅನ್ನ ಚೇಂಜ್ ಮಾಡುವಂತ ಘಟಕಾಂಶಗಳಾಗಿವೆ. ಹಾಗಾದ್ರೆ ಈ ಹವಾಮಾನ ಎಂಬ ಶಬ್ದವನ್ನ ಮೊದಲು ಬಳಸಿದವರು ಯಾರು ಅಂದ್ರೆ ಅರಿಸ್ಟಾಟಲ್. ವಾಯುಗುಣ ಎಂಬ ಶಬ್ದವನ್ನ ಬಳಸಿದವರು ಅಲೆಕ್ಸಾಂಡರ್ ವಾನ್ ಹಂಬೋಲ್ಟ್ ಅವರನ್ನ ಆಧುನಿಕ ಭೂಗೋಳಶಾಸ್ತ್ರ ಪಿತಾಮಹ ಅಂತ ಕರೀತಾರೆ. ಹವಾಮಾನ ಎಂಬ ಶಬ್ದವನ್ನ ಬಳಸಿದವರು ಯಾರಂದ್ರೆ ಅರಿಸ್ಟಾಟಲ್ ಅವರು ಬಳಸ್ತಾರೆ. ಹಾಗಾದ್ರೆ ಹವಾಮಾನದ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನ ಮಿಟರೋಲಜಿ ಅಂತ ಕರೀತಾರೆ. ವಾಯುಗುಣದ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನ ಕ್ಲೈಮೇಟೊಲಾಜಿ ಅಂತ ಕರೆದ್ರೆ, ಹವಾಮಾನದ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನ ಮಿಟರೋಲಜಿ ಅಂತ ಕರೀತಾರೆ. ಹಾಗಾದ್ರೆ ನಮ್ಮ ಭಾರತದ ಹವಾಮಾನ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂದ್ರೆ ಮಹಾರಾಷ್ಟ್ರದ ಪುಣೆಯಲ್ಲಿದೆ. ನಮ್ಮ ಭಾರತದಲ್ಲಿ ಹವಾಮಾನದ ಕುರಿತು ಅಧ್ಯಯನ ಮಾಡುವ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂದ್ರೆ ಮಹಾರಾಷ್ಟ್ರದ ಪುಣೆಯಲ್ಲಿದೆ. ಇನ್ನ ರಾಷ್ಟ್ರೀಯ ಸಾಗರಿಕ ಸಂಶೋಧನಾ ಕೇಂದ್ರ ಅಂದ್ರೆ ಸಮುದ್ರಗಳ ಬಗ್ಗೆ ಅಧ್ಯಯನ ಮಾಡುವಂತ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂದ್ರೆ ಪಣಜಿಯಲ್ಲಿದೆ. ನೆಕ್ಸ್ಟ್ ಚಂಡಮಾರುತಗಳ ಕುರಿತು ಅಧ್ಯಯನ ಮಾಡುವ ಸಂಶೋಧನಾ ಕೇಂದ್ರ ಚೆನ್ನೈನಲ್ಲಿದೆ. ಗುಡುಗು ಮಿಂಚುಗಳ ಕುರಿತು ಅಧ್ಯಯನ ಮಾಡುವ ಸಂಶೋಧನಾ ಕೇಂದ್ರ ಒರಿಸ್ಸಾದ ಬಾಲಸೂರ್ನಲ್ಲಿದೆ. ಗುಡುಗು ಮಿಂಚುಗಳ ಕುರಿತು ಅಧ್ಯಯನ ಮಾಡುವ ಅಧ್ಯಯನ ಮಾಡುವ ಕೇಂದ್ರ ಎಲ್ಲಿದೆ ಅಂದ್ರೆ ಒರಿಸ್ಸಾದ ಬಾಲಸೂರ್ನಲ್ಲಿದೆ. ಇನ್ನು ಭಾರತದ ಮಾನ್ಸೂನ್ ಮಾರುತಗಳ ಕುರಿತು ಅಧ್ಯಯನ ಮಾಡುವ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂದ್ರೆ ಮಧ್ಯಪ್ರದೇಶದ ಭೂಪಾಲ್ನಲ್ಲಿದೆ ಅಂತ ಹೇಳ್ಬೋದು. ಅಂದ್ರೆ ಮಾನ್ಸೂನ್ ಮಾರುತಗಳ ಕುರಿತು, ಭಾರತದಲ್ಲಿ ಬರ್ತಕ್ಕಂತಹ ಮಾನ್ಸೂನ್ ಮಾರುತಗಳ ಕುರಿತು ಅಧ್ಯಯನ ಮಾಡುವುದು ಮಧ್ಯಪ್ರದೇಶದ ಭೂಪಾಲ್ ಅಂತ ಹೇಳ್ಬೋದು. ಮುಂದುವರೆದು ಋತುಮಾನಗಳು ಅಂದ್ರೆ ಸೀಸನ್ಸ್. ಅಂದ್ರೆ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂತಹ ವಾಯುಗುಣವನ್ನ 4 ವಿಧಗಳಾಗಿ ಋತುಮಾನಗಳಾಗಿ ವಿಂಗಡಣೆ ಮಾಡ್ತೀವಿ. 4 ಸೀಸನ್ಗಳಾಗಿ ವಿಂಗಡಣೆ ಮಾಡ್ತೀವಿ. ಅವುಗಳಂದ್ರೆ ಒಂದು ಬೇಸಿಗೆ ಕಾಲ, ಇನ್ನೊಂದು ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ, ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಅಥವಾ
ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಮತ್ತು ಚಳಿಗಾಲ ಎಂಬ 4 ಋತುಮಾನಗಳನ್ನ ನಾವು ಡಿವೈಡ್ ಮಾಡ್ತೀವಿ. ಬೇಸಿಗೆ ಕಾಲ ಯಾವಾಗ ಬರುತ್ತೆ ಅಂದ್ರೆ ಯಾವ ಋತುಮಾನದಲ್ಲಿ ಬರುತ್ತೆ ಅಂದ್ರೆ ಮಾರ್ಚ್ ಟು ಮೇ ಅಲ್ಲಿ ಬೇಸಿಗೆ ಕಾಲ ಇರುತ್ತೆ. ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಯಾವಾಗ ಇರುತ್ತೆ ಅಂದ್ರೆ ಜೂನ್ ಟು ಸೆಪ್ಟೆಂಬರ್ ವರೆಗೆ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಇರುತ್ತೆ. ನೆಕ್ಸ್ಟ್ ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಅಥವಾ ಇದನ್ನ ಇನ್ನೊಂದು ಹೆಸರಿನಿಂದ ಕರೀತಾರೆ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ. ಈ ಯಾವಾಗಿರುತ್ತೆ ಅಕ್ಟೋಬರ್ ಟು ನವೆಂಬರ್ ಇರುತ್ತೆ. ನೆಕ್ಸ್ಟ್ ಚಳಿಗಾಲ ಡಿಸೆಂಬರ್ ಟು ಫೆಬ್ರವರಿ. ಇಷ್ಟು ನಮ್ಮ ಋತುಮಾನಗಳಿರ್ತಕ್ಕಂತೆ ನಮ್ಮ ವಾಯುಗುಣವನ್ನ ವಿಂಗಡಣೆ ಮಾಡಲಾಗಿದೆ. ಹಾಗಾದರೆ ಇವುಗಳ ಕುರಿತು ಒಂದೊಂದಾಗಿ ಡಿಸ್ಕಷನ್ ಮಾಡುತ್ತಾ ಹೋಗೋಣ ಬನ್ನಿ. ಋತುಮಾನಗಳಲ್ಲಿ ಮೊದಲದಾಗಿ ಬರುವುದೇ ಯಾವುದು ಅಂದ್ರೆ ಬೇಸಿಗೆ ಕಾಲ. ಈ ಬೇಸಿಗೆ ಕಾಲ ಮಾರ್ಚ್ ಟು ಮೇ ವರೆಗೆ ಇರುತ್ತದೆ. ಬೇಸಿಗೆ ಕಾಲ ಮಾರ್ಚ್ ಟು ಮೇ ವರೆಗೆ ಇರ್ತದೆ. ಅಂದ್ರೆ ಮಾರ್ಚ್ನ ಮೊದಲ ವಾರದಿಂದ ಮೇಯ ಕೊನೆಯ ವಾರದವರೆಗೆ, ಮಾರ್ಚ್ ತಿಂಗಳ ಮೊದಲ ವಾರದಿಂದ ಮೇ ತಿಂಗಳ ಕೊನೆಯ ವಾರದವರೆಗೆ ಈ ಬೇಸಿಗೆ ಕಾಲ ಇರುತ್ತದೆ ಅಂತ ಹೇಳ್ಬೋದು. ಹಾಗಾದ್ರೆ ಮಾರ್ಚ್ 21ನೇ ತಾರೀಕು, ಮಾರ್ಚ್ ತಿಂಗಳ 21ನೇ ತಾರೀಕು ಸೂರ್ಯನ ಕಿರಣಗಳು ಏನ್ ಮಾಡ್ತವೆ, ನೇರವಾಗಿ ಸಮಭಾಜಕ ವೃತ್ತದ ಮೇಲೆ ಅಂದ್ರೆ 0 ಡಿಗ್ರಿ ಉತ್ತರದ ಅಕ್ಷಾಂಶದ ಮೇಲೆ ಏನ್ ಮಾಡುತ್ತೆ, ಈ ಸೂರ್ಯನ ಕಿರಣಗಳು ನೇರವಾಗಿ ಬೀಳುವುದರಿಂದ ಅವಾಗ ಏನಾಗುತ್ತೆ ಅಂದ್ರೆ ದಕ್ಷಿಣ ಭಾರತದಿಂದ ಉತ್ತರ ಭಾರತ ಕಡೆಗೆ ಹೋದಂತೆ ಉಷ್ಣಾಂಶ ಹೆಚ್ಚಾಗುತ್ತಾ ಹೋಗುತ್ತೆ. ಏನು ಸಮಭಾಜಕ ವೃತ್ತದ ಮೇಲೆ ಮಾರ್ಚ್ 21ರಂದು ಸೂರ್ಯನ ಕಿರಣಗಳು ನೇರವಾಗಿ ಎಲ್ಲಿ ಬೀಳ್ತವೆ, ಸಮಭಾಜಕ ವೃತ್ತದ ಮೇಲೆ ಬೀಳ್ತವೆ. ಆದ್ದರಿಂದ ದಕ್ಷಿಣ ಭಾರತದ ಅಂದ್ರೆ ನಮ್ಮ ದಕ್ಷಿಣ ಭಾರತದಿಂದ ಉತ್ತರ ಭಾರತಕ್ಕೆ ಹೋದಂತೆ ಏನಾಗುತ್ತೆ, ಮಾರ್ಚ್ 21ರ ಅಕಾಳಿ ಏನಾಗುತ್ತೆ, ಉತ್ತರ ಭಾರತಕ್ಕೆ ಹೋದಂತೆ ಉಷ್ಣಾಂಶ ಹೆಚ್ಚಾಗುತ್ತಾ ಹೋಗುತ್ತೆ. ಹಾಗಾಗಿ ನಮ್ಮ ಕರ್ನಾಟಕದಲ್ಲಿ ಯಾವ ಸಮಯದಲ್ಲಿ ಬಿಸಿಲು ಹೆಚ್ಚಾಗಿರ್ತದೆ ಅಂದ್ರೆ ಏಪ್ರಿಲ್ ತಿಂಗಳಲ್ಲಿ ಮತ್ತು ಮೇ ತಿಂಗಳಲ್ಲಿ ಏನಾಗುತ್ತೆ, ಕರ್ನಾಟಕದಲ್ಲಿ ಬಿಸಿಲು ಹೆಚ್ಚಾಗಿ ಕಂಡು ಬರುತ್ತೆ. ಯಾಕಂದ್ರೆ ಅವಾಗ ಸೂರ್ಯನ ಕಿರಣಗಳು ದಕ್ಷಿಣ ಭಾರತದ ಮೇಲೆ ಹೆಚ್ಚಾಗಿ ಬೀಳ್ತಿರ್ತವೆ. ತದನಂತರ ಮಾರ್ಚ್ 21ರ ನಂತರ ಸಂಭಾಜಕ ವೃತ್ತದ ಮೇಲೆ ಬಿದ್ದು ಉತ್ತರದ ಕಡೆ ಹೋದಂತೆ ಏನಾಗುತ್ತೆ, ಬಿಸಿಲು ಹೆಚ್ಚಾಗುತ್ತಾ ಹೋಗುತ್ತೆ, ನಮ್ಮ ಕಡೆ ಕಡಿಮೆ ಆಗುತ್ತಾ ಹೋಗುತ್ತೆ. ಅದಕ್ಕಿಂತ ಮಾರ್ಚ್ಗಿಂತ ಹಿಂದಿನ ತಿಂಗಳುಗಳಂತ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗುತ್ತೆ ಅಂತ ಹೇಳ್ಬೋದು. ಹಾಗಾದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಕಂಡು ಬರುವ ಸ್ಥಳ ಯಾವುದು ಅಂದ್ರೆ ರಾಯಚೂರು ಅತಿ ಹೆಚ್ಚು ಕರ್ನಾಟಕದಲ್ಲಿ ಉಷ್ಣಾಂಶ ಕಂಡು ಬರುವ ಸ್ಥಳ. ಎಷ್ಟಂದ್ರೆ 45 ಡಿಗ್ರಿ ಸೆಲ್ಸಿಯಸ್. ಇದುವರೆಗೂ ಕೂಡ ಆ 45 ಡಿಗ್ರಿ ಸೆಲ್ಸಿಯಸ್ ಅನ್ನ ಮೀರ್ಸಕ್ಕೆ ನಮ್ಮ ಕರ್ನಾಟಕದಲ್ಲಿ ಇನ್ಯಾವುದೂ ಎಲ್ಲೂ ಕೂಡ ಅಲ್ಲಿ ದಾಖಲಾಗೇ ಇಲ್ಲ ರಾಯಚೂರನ್ನ ಬಿಟ್ಟು. ಆದ್ದರಿಂದ ರಾಯಚೂರನ್ನ ಬಿಸಿಲು ನಾಡು ಅಂತಾನು ಕರೀತಾರೆ. ಅಂದ್ರೆ ಯಾವಾಗ 1928 ಮೇ 23ರೊಳಗೆ 1928 ಮೇ 23ರೊಳಗೆ ಈ ಒಂದು ರಾಯಚೂರು ಜಿಲ್ಲೆಯೊಳಗೆ 45 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿತ್ತು. ಇದುವರೆಗೂ ಅಲ್ಲಿ 40 ಡಿಗ್ರಿ ಸೆಲ್ಸಿಯಸ್ನೇ ದಾಖಲಾಗುತ್ತೆ. ಅದನ್ನ ಬೇರೆ ಯಾವುದೇ ಕರ್ನಾಟಕದಲ್ಲಿ ಯಾವುದೇ ಸ್ಥಳ ಅದನ್ನ ಮೀರಿಸಿಲ್ಲ. ಇದುವರೆಗೂ ಕೂಡ ರಾಯಚೂರು ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಿಸಿಲು ದಾಖಲಾಗುವಂತ ಉಷ್ಣಾಂಶ ದಾಖಲಾಗುವಂತ ಸ್ಥಳ ಆಗಿದೆ ಅಂತ ಹೇಳ್ಬೋದು. ಇನ್ನ ಬೇಸಿಗೆ ಕಾಲದಲ್ಲಿ ಮಳೆ ಆಗುತ್ತೇನು? ಬೇಸಿಗೆ ಕಾಲದಲ್ಲೂ ಕೂಡ ಮಳೆ ಆಗುತ್ತೆ. ಯಾವ ರೀತಿ ಮಳೆ ಆಗುತ್ತಂದ್ರೆ ಬೃಹತ್ ಮಾರುತಗಳನ್ನ ಹೊತ್ತು ತಂದು ಮಳೆ ಆಗುವುದಿಲ್ಲ. ಮಾರುತ ಅಂದ್ರೆ ಏನು ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಗಾಳಿ. ಈ ಬೃಹತ್ ಮಾರುತಗಳನ್ನ ಹೊತ್ತು ತಂದು ಮಳೆ ಆಗೋದು ಮಳೆಗಾಲದಲ್ಲಿ. ಅಂದ್ರೆ ಬೃಹತ್ ಮಾರುತಗಳು ಅಂದ್ರೆ ಸಮುದ್ರ ಮಟ್ಟದಿಂದ ಮೋಡಗಳನ್ನ ಹೊತ್ತು ತಂದು ಆಗುವುದೇ ಬೃಹತ್ ಮಾರುತಗಳು. ಆದ್ರೆ ಬೇಸಿಗೆ ಕಾಲದಲ್ಲಿ ಬೃಹತ್ ಮಾರುತಗಳು ಬರೋದಿಲ್ಲ, ಸ್ಥಳೀಯ ಮಾರುತಗಳು ಬರ್ತವೆ. ಸ್ಥಳೀಯ ಮಾರುತಗಳು ಅಂದ್ರೆ ಅಲ್ಲೇ ಏನು ಪ್ರದೇಶ ಇರುತ್ತಲ್ಲ, ಪರಿಸರ ವ್ಯವಸ್ಥೆ ಇರುತ್ತಲ್ಲ, ಆ ವ್ಯವಸ್ಥೆಯಿಂದನೇ ಒಂದಿಷ್ಟು ಗಾಳಿ ಮಾರುತಗಳು ಹುಟ್ಟುಕೊಂಡು ಅಲ್ಲಿ ಮಳೆ ಆಗುತ್ತೆ. ಆ ಮಳೆಗೆ ಆ ಮಾರುತಗಳಿಗೆ ಏನಂತಾರೆ, ಸ್ಥಳೀಯ ಮಾರುತ ಅಂತ ಕರೀತಾರೆ. ಆ ಸ್ಥಳೀಯ ಮಾರುತದಿಂದ ಆಗುವಂತ ಮಳೆಗೆ ಏನಂತ ಕರೀತಾರೆ ಅಂದ್ರೆ ಪರಿಸರನ ಮಳೆ ಅಂತ ಕರೀತಾರೆ. ಈ ಪರಿಸರನ ಮಳೆಗೆ ಕರ್ನಾಟಕದಲ್ಲಿ ಏನಂತ ಕರೀತಾರೆ ಅಂದ್ರೆ ಕಾಫಿ ಹೂ ಮಳೆ ಅಂತ ಕರೀತಾರೆ. ಅದೇ ಈ ಬೇಸಿಗೆಯಲ್ಲಿ ಆಗುವಂತಹ ಮಳೆಗೆ ಕರ್ನಾಟಕದಲ್ಲಿ ಕಾಫಿ ಹೂ ಮಳೆ ಅಂತ ಕರೀತಾರೆ. ಕೇರಳದಲ್ಲಿ ಮಾವಿನ ಹುಯಿಲು ಅಂತ ಕರೀತಾರೆ. ಅಸ್ಸಾಂನಲ್ಲಿ ಚಹಾದ ಹೂ ಮಳೆ ಅಂತ ಕರೀತಾರೆ. ನಮ್ಮ ಕರ್ನಾಟಕದಲ್ಲಿ ಕಾಫಿ ಹೂ ಮಳೆ ಅಂತ ಕರೆದ್ರೆ ಅಸ್ಸಾಂನಲ್ಲಿ ಚಹಾ ಹೂ ಮಳೆ ಅಂತ ಕರೀತಾರೆ. ಕೇರಳದಲ್ಲಿ ಮಾವಿನ ಹುಯಿಲು ಅಂತ ಕರೀತಾರೆ. ಹಾಗಾದ್ರೆ ಈಗ ಈ ಸ್ಥಳೀಯ ಮಾರುತಗಳಿಂದ ಮಳೆ ಆಗ್ತವೆ ಅಂತ ಹೇಳಿದೆ. ಆ ಮಳೆನ ಪರಿಸರನ ಮಳೆ ಅಂತ ಹೇಳಿದೆ. ಈ ಸ್ಥಳೀಯ ಮಾರುತಗಳಿಗೆ ಕರ್ನಾಟಕದಲ್ಲಿ ಈ ಮಾರುತಗಳಿಗೆ ಸ್ಥಳೀಯ ಮಾರುತಗಳು ಅಂತ ಕರೆದ್ರೆ ರಾಜಸ್ಥಾನದಕ್ಕೆ ಲೂ ಅಂತ ಕರೀತಾರೆ. ಸ್ಥಳೀಯ ಮಾರುತಗಳಿಗೆ ರಾಜಸ್ಥಾನದಲ್ಲಿ ಲೂ ಅಂತ ಕರೀತಾರೆ. ಪಂಜಾಬ್ನಲ್ಲಿ
ನಾರ್ವೆಸ್ಟರ್ ಅಂತ ಕರೀತಾರೆ, ಪಂಜಾಬ್ನಲ್ಲಿ ನಾರ್ವೆಸ್ಟರ್ ಅಂತ ಕರೀತಾರೆ, ಉತ್ತರ ಪ್ರದೇಶದಲ್ಲಿ ಆಂಡ್ಸಿನ್ ಅಂತ ಕರೀತಾರೆ. ಈ ಸ್ಥಳೀಯ ಮಾರುತಗಳಿಗೆ ಉತ್ತರ ಪ್ರದೇಶದಲ್ಲಿ ಆಂಡ್ಸಿನ್ ಅಂತ ಕರೀತಾರೆ. ಪಶ್ಚಿಮ ಬಂಗಾಳದಲ್ಲಿ ಕಾಲ ಬೈಸಾಖಿ ಅಂತ ಕರೀತಾರೆ. ಪಶ್ಚಿಮ ಬಂಗಾಳದಲ್ಲಿ ಕಾಲ ಬೈಸಾಖಿ ಅಂತ ಕರೀತಾರೆ. ಹಾಗೆ ನಮ್ಮ ಕರ್ನಾಟಕದಲ್ಲಿ ಸ್ಥಳೀಯ ಮಾರುತಗಳು ಅಂತ ಕರೀತಾರೆ. ಈ ಸ್ಥಳೀಯ ಮಾರುತಗಳಿಂದ ಉಂಟಾಗುವಂತ ಮಳೆಗೆ ನಮ್ಮ ಕರ್ನಾಟಕದಲ್ಲಿ ಕಾಪಿ ಹೂ ಮಳೆ ಅಂತ ಕರೀತಾರೆ. ನೆಕ್ಸ್ಟ್ ಈ ಸ್ಥಳೀಯ ಮಾರುತಗಳಿಂದ ಉಂಟಾಗುವಂತಹ ಮಳೆ ಎಷ್ಟು ಪರ್ಸೆಂಟ್ ನಮ್ಮ ಕರ್ನಾಟಕದಲ್ಲಿ ಈ ಬೇಸಿಗೆ ಕಾಲದಲ್ಲಿ ಮಳೆ ಆಗುತ್ತೆ ಅಂದ್ರೆ 7% ಬೇಸಿಗೆ ಕಾಲದಲ್ಲಿ ಮಳೆ ಆಗುತ್ತೆ ಅಂತ ಹೇಳ್ಬೋದು. ಹಾಗಾದ್ರೆ ಇನ್ನು ವಿಶೇಷ ಅಂಶಗಳ ಬಗ್ಗೆ ನೋಡ್ತಾ ಭಾರತದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗುವಂತ ಸ್ಥಳ ಯಾವುದು ಅಂದ್ರೆ ರಾಜಸ್ಥಾನದ ಗಂಗಾನಗರ ಅಂತ ಹೇಳ್ಬೋದು. ಭಾರತದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗುವ ಸ್ಥಳ ಯಾವುದು ಅಂದ್ರೆ ರಾಜಸ್ಥಾನದ ಗಂಗಾನಗರ. ಎಷ್ಟು? 52 ಡಿಗ್ರಿ ಸೆಲ್ಸಿಯಸ್. ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ರಾಯಚೂರು ಎಷ್ಟು? 45 ಡಿಗ್ರಿ ಸೆಲ್ಸಿಯಸ್ ಆದ್ರೆ ರಾಜಸ್ಥಾನದ ಗಂಗಾನಗರ್ 52 ಡಿಗ್ರಿ ಸೆಲ್ಸಿಯಸ್ ಅನ್ನ ಉಂಟು ಮಾಡಿಕೊಂಡು ಭಾರತದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಪಡೆಯುವಂತ ಸ್ಥಳ ಆಗಿದೆ. ಹಾಗಾದ್ರೆ ಜಗತ್ತಿನಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಪಡೆಯುವ ಸ್ಥಳ ಯಾವುದು? ಜಗತ್ತಿನಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಪಡೆಯುವ ಸ್ಥಳ ಯಾವುದು ಅಂದ್ರೆ ಆಫ್ರಿಕಾ ಖಂಡದಲ್ಲಿ ಬರುವಂತಹ ಲೂಬಿಯಾ ದೇಶದಲ್ಲಿ ಕಂಡು ಬರುವಂತಹ ಆಲ್ ಅಜಿಜಿಯಾ. ಆಫ್ರಿಕಾ ಖಂಡದ ಲೂಬಿಯಾ ದೇಶದ ಆಲ್ ಅಜಿಜಿಯಾ ಎಂಬಂತಹ ನಗರದಲ್ಲಿ 57.8 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿ ಭೂಮಿಯಲ್ಲೇ ಅಥವಾ ಜಗತ್ತಿನಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಪಡೆಯುವಂತ ಸ್ಥಳವಾಗಿದೆ. ಯಾವುದು? ಆಲ್ ಅಜಿಜಿಯಾ. ಎಲ್ಲಿ ಬರುತ್ತೆ ಇದು? ಲಿಬಿಯಾ ದೇಶದಲ್ಲಿ ಬರುತ್ತೆ, ಆಫ್ರಿಕಾ ಖಂಡದಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಇಷ್ಟು ಬೇಸಿಗೆ ಕಾಲದ ಒಂದು ಮಾಹಿತಿ ಆಗಿತ್ತು. ಇನ್ನ ಮುಂದುವರೆದು ಬರುವಂತದ್ದೇ ಮಳೆಗಾಲ. ಇನ್ನ ಎರಡನೇದಾಗಿ ಬರುವುದು ಯಾವುದು ಅಂದ್ರೆ ಮಳೆಗಾಲ ಇದು ನಾವು ಆಗ ಋತುಮಾನಗಳ ಸೀಸನ್ಸ್ ಹೇಳೋದ್ನಾಗ 4 ಭಾಗ ಹೇಳಿ, ಅದ್ರ ಮಳೆಗಾಲ ಹೇಳಲಿಲ್ವಲ್ರಿ ಸರ್ ಅಂತ ನೀವು ಹೇಳ್ಬೋದು. ಸರ್ ಅಂದ್ರೆ ಏನಾರ ಅನ್ರಿ ಅಂತ ಹೇಳ್ಬೋದು. ಆದ್ರ ಮಳೆಗಾಲವನ್ನ 2 ಭಾಗಗಳಾಗಿ ಮಾಡ್ತಾರೆ. ಅದ ನೈಋತ್ಯ ಮತ್ತು ಈಶಾನ್ಯ ಅಂತ ಭಾಗಗಳನ್ನ ಮಾಡ್ತಾರೆ. ಇದ್ರಾಗ ಬರುತ್ತಾ ಹೇಳ್ಕೊತ ಹೋಗ್ತೀನಿ. ಅಂದ್ರ ಮಳೆಗಾಲ ಜೂನ್ ಟು ಸೆಪ್ಟೆಂಬರ್. ಕ್ಯಾಜುವಲ್ ಆಗಿ ಮಳೆಗಾಲ ಯಾವ ದಿನಮಾನದಲ್ಲಿ ಇರ್ತೈತಿ? ಜೂನ್ ಟು ಸೆಪ್ಟೆಂಬರ್ ವರೆಗೆ ಇರ್ತೈತಿ. ಆದ್ರ ನೈಜವಾಗಿ ಹೇಳ್ಬೇಕಂದ್ರ ಒಟ್ಟಾರೆಯಾಗಿ ಮಳೆಗಾಲ ನಮ್ಮ ಭಾರತದಲ್ಲಿ ಎಷ್ಟು ತಿಂಗಳು ಇರ್ತೈತಿ ಅಂದ್ರ 6 ತಿಂಗಳು ಇರ್ತೈತಿ. ಎಲ್ಲಿಂದ ಅಂದ್ರ ಜೂನ್ ಟು ನವೆಂಬರ್ ವರೆಗೆ. ಅಂದ್ರ ಮಳೆಗಾಲ ಸೀಸನ್ ಅಂತ ಇರುವುದು ಜೂನ್ ಟು ಸೆಪ್ಟೆಂಬರ್. ಆದ್ರೆ ಮಳೆ ಆಗೋದನ್ನೆಲ್ಲ ಕನ್ಸಿಡರ್ ಮಾಡಿದ್ರೆ ನಮ್ಮ ಭಾರತದಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ಆಗುವಂತ ಮಳೆ ಜೂನ್ ಟು ನವೆಂಬರ್. ಹಾಗಾದ್ರೆ ನಮ್ಮ ಭಾರತದಲ್ಲಿರ್ತಕ್ಕಂತಹ ಅಂದ್ರೆ ಮಳೆ ಸೃಷ್ಟಿ ಆಗೋಕೆ ಏನ್ ಬೇಕು? ಮಳೆ ಆಗೋದಕ್ಕೆ ಏನ್ ಬೇಕಂದ್ರೆ ಒಂದಿಷ್ಟು ಗಾಳಿಯಿಂದ ಮೋಡಗಳು ಹೊತ್ತು ತರಬೇಕು. ಈ ಒಂದು ಗಾಳಿಯಿಂದ ಮೋಡಗಳು ಹೊತ್ತು ತರುವುದನ್ನೇ ಏನಂತಾರ ಅಂದ್ರೆ ಮಾಮ ಅಂತ ಕರೀತಾರೆ. ಅಂದ್ರೆ ಮಾನ್ಸೂನ್ ಮಾರುತಗಳು ಅಂತ ಕರೀತಾರೆ. ಅಂದ್ರೆ ನಮ್ಮ ಭಾರತ ದೇಶ ಯಾವ ರೀತಿಯ ಒಂದು ಮಾರುತಗಳನ್ನ ಹೊಂದಿದೆ ಅಂದ್ರೆ ಮಾನ್ಸೂನ್ ಮಾರುತಗಳನ್ನ ಹೊಂದಿದೆ. ಹಾಗಾದ್ರೆ ಮಾನ್ಸೂನ್ ಮಾರುತ ಅಂದ್ರೆ ಏನು? ಭಾರತದ ಮಾರುತಗಳನ್ನ MM ಅಥವಾ ಮಾಮ ಅಂದ್ರೆ ನೆನಪಿರುವಾಕ್ರಿ ಇದೊಂದು ಸೂತ್ರ. ಮಾನ್ಸೂನ್ ಮಾರುತಗಳಿಗೆ ನಾವು ಶಾರ್ಟ್ಕಟ್ ಆಗಿ ಮಾಮ ಅನ್ಬೋದು. ಮಾಮ ಅಂದ್ರೆ ಸಡನ್ ಆಗಿ ನೆನಪಾಗುತ್ತೆ. ಮಾನ್ಸೂನ್ ನಮ್ಮ ಭಾರತ ದೇಶ ಯಾವ ರೀತಿ ಅಂತ ಮಾರುತಗಳನ್ನ ಹೊಂದಿದೆ? ಮಾನ್ಸೂನ್ ಮಾರುತಗಳನ್ನ ಹೊಂದಿದೆ. ಹಾಗಾದ್ರೆ ಮಾನ್ಸೂನ್ ಅಂದ್ರೆ ಏನು? ಮಾನ್ಸೂನ್ ಎಂಬ ಪದ ಮೌಸಿಮ್ ಎಂಬ ಅರೇಬಿಕ್ ಪದದಿಂದ ಬಂದಿದೆ. ಮಾನ್ಸೂನ್ ಎಂಬ ಪದ ಮೌಸಿಮ್ ಎಂಬ ಅರೇಬಿಕ್ ಭಾಷೆಯ ಪದದಿಂದ ಬಂದಿದೆ. ಹಾಗಾದ್ರೆ ಮೌಸಿಮ್ ಅಂದ್ರೆ ಏನು ಅಂದ್ರೆ ನಿಯತಕಾಲಿಕ ಅಥವಾ ಋತುಮಾನ ಎಂದರ್ಥ. ಮೌಸಿಮ್ ಅಂದ್ರೆ ನಿಯತಕಾಲಿಕ ಅಥವಾ ಋತುಮಾನ. ಹಾಗಾದ್ರೆ ಮಾನ್ಸೂನ್ ಮಾರುತ ಅಂದ್ರೆ ಮಾನ್ಸೂನ್ ಮಾರುತ ಅಂದ್ರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ನಿರ್ದಿಷ್ಟ ದಿಕ್ಕಿನಿಂದ ಮೋಡಗಳನ್ನ ಹೊತ್ತು ತರುವುದೇ ಏನು ಅಂದ್ರೆ ಮಾನ್ಸೂನ್ ಮಾರುತಗಳು. ಅಂದ್ರೆ ಒಂದು ನಿರ್ದಿಷ್ಟ ದಿಕ್ಕಿನಾಗ ನಿರ್ದಿಷ್ಟ ಸ್ಥಳದಿಂದ ಏನ್ ಮಾಡುತ್ತ ನಿರ್ದಿಷ್ಟ ಅವಧಿಯಲ್ಲಿ, ಈಗ ನಾವು ಜೂನ್ ಟು ಸೆಪ್ಟೆಂಬರ್ ಅಂತ ಹೇಳಿದ್ವಲ್ಲ, ಈ ಒಂದು ಅವಧಿಯಲ್ಲಿ ಮಾರುತಗಳು ಏನು, ಗಾಳಿ ಏನು ಮಾಡುತ್ತೆ, ಮೋಡಗಳನ್ನ ಹೊತ್ತು ತಂದು ಭೂಪ್ರದೇಶಕ್ಕೆ ತರುತ್ತೆ ಅಥವಾ ಭೂಪ್ರದೇಶದಿಂದ ಜಲಮೇರದಿಂದ ಭೂಮೇರಿಗೆ ಹೋಗುತ್ತೆ. ಅದನ್ನ ಏನಂತ ಕರೀತಾರೆ ಅಂದ್ರೆ ಮಾನ್ಸೂನ್ ಮಾರುತ ಅಂತ ಕರೀತಾರೆ. ಈ ಮಾನ್ಸೂನ್ ಮಾರುತಗಳಲ್ಲಿ 2 ಪ್ರಕಾರಗಳು ಬರುತ್ತೆ. ಒಂದು ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ, ಇನ್ನೊಂದು ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಅಥವಾ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಂತ ಕರೀತಾರೆ. ಈಶಾನ್ಯ ಮಾನ್ಸೂನ್ ಮಾರುತವನ್ನೇ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಂತ ಕರೀತಾರೆ. ಇವುಗಳಿಗೆ ಮತ್ತೊಂದು ಏನಿದೆ ಅಂದ್ರೆ
ಮುಂಗಾರು ಮಳೆ ಮತ್ತು ಹಿಂಗಾರು ಮಳೆ ಅಂತ ಕೂಡ ಇದಕ್ಕೆ ಕರೀತಾರೆ. ನೈಋತ್ಯ ಮಾನ್ಸೂನ್ ಮಾರುತಗಳಿಗೆ ಮುಂಗಾರು ಮಳೆ ಅಂತ ಕರೀತಾರೆ. ಈಶಾನ್ಯ ಮಾನ್ಸೂನ್ ಮಾರುತಗಳಿಗೆ ಅಥವಾ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲಕ್ಕೆ ಹಿಂಗಾರು ಮಳೆ ಅಂತ ಕರೀತಾರೆ. ಹಾಗಾದ್ರೆ ಇದ್ರ ಬಗ್ಗೆ ಒಂದೊಂದಾಗಿ ಚರ್ಚೆ ಮಾಡುತ್ತಾ ಹೋಗೋಣ ಬನ್ನಿ. ಈಗ ಮಳೆಗಾಲದಲ್ಲಿ ಬರುವಂತಹ ಮೊದಲನೇ ವಿಧಾನ ಯಾವುದು ಅಂದ್ರೆ ನೈಋತ್ಯ ಅಂದ್ರೆ ನೈಋತ್ಯ ಮಾನ್ಸೂನ್ ಮಾರುತಗಳು. ಈ ನೈಋತ್ಯ ಮಾನ್ಸೂನ್ ಮಾರುತಗಳು ಯಾವಾಗ ಬರ್ತವೆ ಅಂದ್ರೆ ಜೂನ್ ಟು ಸೆಪ್ಟೆಂಬರ್ ಒಳಗ ನೈಋತ್ಯ ಮಾನ್ಸೂನ್ ಮಾರುತಗಳು ಕಂಡು ಬರ್ತವೆ. ಹಾಗಾದ್ರೆ ನೈಋತ್ಯ ಮಾನ್ಸೂನ್ ಮಾರುತ ಅಂದ್ರೆ ಏನು? ಈ ನೈಋತ್ಯ ಮಾನ್ಸೂನ್ ಮಾರುತಗಳನ್ನ ಏನಂತ ಕರೀತಾರೆ ಅಂದ್ರೆ ಮುಂಗಾರು ಮಳೆ ಅಂತ ಕೂಡ ಕರೀತಾರೆ. ಹಾಗಾದ್ರೆ ನೈಋತ್ಯ ಮಾನ್ಸೂನ್ ಮಾರುತ ಅಂದ್ರೆ ಜಲಭಾಗದಿಂದ ಅಪಾರ ಪ್ರಮಾಣದ ಮೋಡಗಳನ್ನ ಭೂಭಾಗದ ಕಡೆಗೆ ಹೊತ್ತು ತರುವಂತದ್ದನ್ನೇ ಏನಂತ ಕರೀತಾರೆ ಅಂದ್ರೆ ನೈಋತ್ಯ ಮಾನ್ಸೂನ್ ಮಾರುತಗಳು. ಅಂದ್ರೆ ಜಲಭಾಗದಿಂದ ದಕ್ಷಿಣ ಗೋಳಾರ್ಧದಲ್ಲಿ ಏನಿದೆ ಅತಿ ಹೆಚ್ಚಾಗಿ, ದಕ್ಷಿಣ ಗೋಳಾರ್ಧ ಅಂದ್ರೆ ಏನು, ಈ ಭೂಮಿ ಇದೆಯಲ್ಲ, ಒಂದು ರೌಂಡ್ ಅಪ್ ಭೂಮಿ ಅಂದ್ರೆ ಈ ಎರಡು ಭಾಗ ಮಾಡಿದಾಗ ಇದು ನಮ್ಮ ದಕ್ಷಿಣ ಗೋಳಾರ್ಧ, ಈ ದಕ್ಷಿಣ ಗೋಳಾರ್ಧ ಮತ್ತು ಉತ್ತರ ಗೋಳಾರ್ಧ. ಈ ದಕ್ಷಿಣ ಗೋಳಾರ್ಧದಲ್ಲಿ ಅತಿ ಹೆಚ್ಚಾಗಿ ಏನಿದೆ, ನೀರಿನ ಪ್ರಮಾಣ ಇದೆ. ಈ ದಕ್ಷಿಣ ಗೋಳಾರ್ಧದಲ್ಲಿ ಇರ್ತಕ್ಕಂತಹ ಅತಿ ಹೆಚ್ಚಾದ ನೀರಿನ ಪ್ರಮಾಣವನ್ನ ಅಲ್ಲಿಂದ ಆ ಜಲಭಾಗದಿಂದ ಗಾಳಿ ಏನ್ ಮಾಡುತ್ತೆ, ಅಪಾರ ಪ್ರಮಾಣದ ಮೋಡಗಳನ್ನ ಭೂಭಾಗಕ್ಕೆ ಹೊತ್ತುಕೊಂಡು ತರುತ್ತೆ. ಇದನ್ನೇ ಏನಂತ ಕರೀತಾರೆ ಅಂದ್ರೆ ನೈಋತ್ಯ ಮಾನ್ಸೂನ್ ಮಾರುತಗಳು ಅಂತ ಕರೀತಾರೆ. ಹಾಗಾದ್ರೆ ಈ ನೈಋತ್ಯ ಮಾನ್ಸೂನ್ ಮಾರುತಗಳನ್ನು ಕೂಡ ಎರಡು ಶಾಖೆಗಳಾಗಿ, ಎರಡು ವಿಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ. ಅದೇ ಒಂದು ಅರಬ್ಬಿ ಸಮುದ್ರ ಶಾಖೆ, ಇನ್ನೊಂದು ಬಂಗಾಳ ಕೊಲ್ಲಿ ಶಾಖೆ. ಅರಬ್ಬಿ ಸಮುದ್ರ ಶಾಖೆ, ಬಂಗಾಳ ಕೊಲ್ಲಿ ಶಾಖೆ. ಯಾಕಂದ್ರೆ ನಾವು ಸಮುದ್ರವನ್ನ ಮತ್ತಷ್ಟು ಡಿವೈಡ್ ಮಾಡ್ತೀವಿ. ಒಂದು ಅರಬ್ಬಿ ಸಮುದ್ರ, ಹಿಂದೂ ಮಹಾಸಾಗರ, ಬಂಗಾಳ ಕೊಲ್ಲಿ ಅಂತ ಡಿವೈಡ್ ಮಾಡಿದಾಗ ಎರಡು ಶಾಖೆಗಳು ಬರ್ತವೆ. ಒಂದು ಅರಬ್ಬಿ ಸಮುದ್ರ ಶಾಖೆ, ಬಂಗಾಳ ಕೊಲ್ಲಿ ಶಾಖೆ. ಹಾಗಾದ್ರೆ ಅರಬ್ಬಿ ಸಮುದ್ರ ಶಾಖೆ ಬಗ್ಗೆ ನೋಡೋದಾದ್ರೆ, ಅರಬ್ಬಿ ಸಮುದ್ರದಿಂದ ನೈಋತ್ಯ ಮಾನ್ಸೂನ್ ಮಾರುತಗಳು ಅಪಾರ ಪ್ರಮಾಣದ ಮೋಡಗಳನ್ನ ಹೊತ್ತು ತರುತ್ತವೆ. ಆ ಹೊತ್ತು ತಂದಂತದ್ದೇ ಏನು ಅಂದ್ರೆ ಅರಬ್ಬಿ ಸಮುದ್ರ ಶಾಖೆ. ಹಾಗಾದ್ರೆ ಅರಬ್ಬಿ ಸಮುದ್ರದಿಂದ ಬರುವಂತಹ ಮಾರುತಗಳು ಎಲ್ಲಿಗೆ ಎಂಟ್ರಿ ಆಗುತ್ತೆ ಅಂದ್ರೆ ಜೂನ್ 1ನೇ ತಾರೀಕು ಕೇರಳಗೆ ಎಂಟ್ರಿ ಆಗಿ ಅಲ್ಲಿ ಮಳೆ ಸುರಿಸಿ ಜೂನ್ 7ನೇ ತಾರೀಕು ನಮ್ಮ ಕರ್ನಾಟಕಕ್ಕೆ ಬರುತ್ತೆ. ನಮ್ಮ ಕರ್ನಾಟಕದಲ್ಲಿ ಜೂನ್ 7ನೇ ತಾರೀಕು ಮಳೆಯನ್ನ ಉಂಟು ಮಾಡಿ ತದನಂತರ ಜೂನ್ 10ಕ್ಕ ಮಹಾರಾಷ್ಟ್ರಕ್ಕೆ ಎಂಟ್ರಿಯಾಗಿ, ಅದನಂತರ ಜೂನ್ 15ಕ್ಕ ರಾಜಸ್ಥಾನದೊಳಗೆ ಎಂಟ್ರಿಯಾಗಿ ಅತಿ ಹೆಚ್ಚಾಗಿ ಮಳೆಯನ್ನ ಸುರಿಸುತ್ತೆ. ಯಾವುದು? ಅರಬ್ಬಿ ಸಮುದ್ರ ಶಾಖೆ. ಅರಬ್ಬಿ ಸಮುದ್ರ ಶಾಖೆಯಿಂದ ಮಾನ್ಸೂನ್ ಮಾರುತಗಳು ಯಾವಾಗ ಬರುತ್ತೆ? ಜೂನ್ 1ನೇ ತಾರೀಕು ಕೇರಳಕ್ಕೆ ಬರುತ್ತೆ, ಜೂನ್ 7ಕ್ಕೆ ಕರ್ನಾಟಕಕ್ಕೆ, ಜೂನ್ 10ಕ್ಕೆ ಮಹಾರಾಷ್ಟ್ರಕ್ಕೆ, ಜೂನ್ 15ಕ್ಕೆ ರಾಜಸ್ಥಾನಕ್ಕೆ ಬಂದು ಒಟ್ಟಾರೆಯಾಗಿ ಮಳೆಯನ್ನ ಸೃಷ್ಟಿ ಮಾಡುತ್ತೆ ಅಂತ ಹೇಳ್ಬೋದು. ಹಾಗಾದ್ರೆ ತದನಂತರ ನಮ್ಮ ಕರ್ನಾಟಕದಲ್ಲಿ ಫಸ್ಟ್ ಜೂನ್ 7ನೇ ತಾರೀಕು ಏನ್ ನಮ್ಮ ಕರ್ನಾಟಕ ಅರಬ್ಬಿ ಸಮುದ್ರ ಶಾಖೆಯಿಂದ ನೈಋತ್ಯ ಮಾನ್ಸೂನ್ ಮಾರುತಗಳು ಬರುತ್ತಲ್ಲ, ಅವಾಗ ಅತಿ ಮೊದಲು ಯಾವ ಸ್ಥಳ ಮಳೆಯನ್ನ ಪಡೆಯುತ್ತೆ ಅಂದ್ರೆ ಆಗುಂಬೆ ಕರ್ನಾಟಕದಲ್ಲಿ ಮೊದಲು ಮತ್ತು ಅತಿ ಹೆಚ್ಚಾಗಿ ಮಳೆ ಪಡೆಯುವಂತದ್ದೇ ಯಾವುದು ಅಂದ್ರೆ ಆಗುಂಬೆ. ಇದು ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ದಕ್ಷಿಣ ಭಾರತದಲ್ಲೂ ಕೂಡ ಅತಿ ಹೆಚ್ಚಾಗಿ ಮಳೆಯನ್ನ ಪಡೆಯುತ್ತದೆ. ಎಷ್ಟಂದ್ರೆ 828 ಸೆಂಟಿಮೀಟರ್, ವಾರ್ಷಿಕವಾಗಿ 828 ಸೆಂಟಿಮೀಟರ್ ಆಗುಂಬೆ ಮಳೆಯನ್ನ ಪಡೆಯುವುದರಿಂದ ಇದನ್ನ ದಕ್ಷಿಣ ಭಾರತದ ಚೆರಾಪುಂಜಿ ಅಂತ ಕರೀತಾರೆ. ಮತ್ತೆ ಇದನ್ನ ಮೌನ್ಸಿನ್ ಡ್ರಾಮ್ ಅಂತ ಕರೀತಾರೆ. ಆಗುಂಬೆಯನ್ನ ದಕ್ಷಿಣ ಭಾರತದ ಚೆರಾಪುಂಜಿ ಅಂತ ಕರೀತಾರೆ, ಮತ್ತೆ ಮೌನ್ಸಿನ್ ಡ್ರಾಮ್ ಅಂತ ಕರೀತಾರೆ. ಹಾಗಾದ್ರೆ ಈ ಆಗುಂಬೆಯನ್ನ ಬೀಟ್ ಮಾಡಿ ಇತ್ತೀಚೆಗೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆಯನ್ನ ದಾಖಲೆ ಮಾಡಿದಂತ ಸ್ಥಳ ಯಾವುದು ಅಂದ್ರೆ ಶಿವಮೊಗ್ಗ ಜಿಲ್ಲೆಯ ಹುಲಿಕಲ್ ಅಂತ ಹೇಳ್ಬೋದು. ಶಿವಮೊಗ್ಗ ಜಿಲ್ಲೆಯ ಹುಲಿಕಲ್ ಎಂಬ ಸ್ಥಳ ಅತಿ ಹೆಚ್ಚಾಗಿ ಕರ್ನಾಟಕದಲ್ಲಿ ಮಳೆಯನ್ನ ದಾಖಲೆ ಮಾಡಿದೆ, ಅಂದ್ರೆ ಚೆರಾಪುಂಜಿಯನ್ನ ಬೀಟ್ ಮಾಡಿದೆ ಅಂತ ಹೇಳ್ಬೋದು. ಇನ್ನ ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆ ಪಡೆಯುವಂತ ಸ್ಥಳ ಯಾವುದು ಅಂದ್ರೆ ಆಗುಂಬೆಯಿಂದ 196 ಕಿಲೋಮೀಟರ್ ಪೂರ್ವಕ್ಕೆ ಹೋದ್ರೆ ಅಲ್ಲಿ ಚಿತ್ರದುರ್ಗ ಬರುತ್ತೆ. ಆ ಚಿತ್ರದುರ್ಗದಲ್ಲಿ ಚಳ್ಳಿಕೆರೆ ಎಂಬ ಸ್ಥಳ ಇದೆ. ಆ ಚಳ್ಳಿಕೆರೆಯಲ್ಲಿ ನಾಯಕನಹಟ್ಟಿ ಎಂಬ ಸ್ಥಳದಲ್ಲಿ ಅತಿ ಕಡಿಮೆ ಮಳೆ ಬೀಳುವಂತಹ ದಕ್ಷಿಣ ಭಾರತದ ಮತ್ತು ಕರ್ನಾಟಕದ ಸ್ಥಳ ಆಗಿದೆ. ಯಾವುದು? ನಾಯಕನಹಟ್ಟಿ. ಚಿತ್ರದುರ್ಗದಲ್ಲಿ ಬರುವಂತಹ, ಚಳ್ಳಿಕೆರೆಯಲ್ಲಿ ಬರುವಂತಹ ನಾಯಕನಹಟ್ಟಿ ದಕ್ಷಿಣ ಭಾರತದಲ್ಲಿ ಮತ್ತು ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆ ಪಡೆಯುವಂತಹ ಪ್ರದೇಶ ಆಗಿದೆ. ಎಷ್ಟಂದ್ರೆ 45 ಸೆಂಟಿಮೀಟರ್, ವಾರ್ಷಿಕವಾಗಿ 45 ಸೆಂಟಿಮೀಟರ್ ಮಳೆಯಾಗುತ್ತೆ. ಹಾಗಾದ್ರೆ ವಿಶೇಷ ಅಂಶಗಳ ಬಗ್ಗೆ, ಭಾರತದಲ್ಲಿ ಅತಿ ಕಡಿಮೆ ಮಳೆ ಪಡೆಯುವಂತಹ ಸ್ಥಳ ಯಾವುದು ಅಂದ್ರೆ ರಾಜಸ್ಥಾನದ ರೋಯ್ಲಿ ಅಂತ ಹೇಳ್ಬೋದು. ಭಾರತದಲ್ಲಿ ಅತಿ ಕಡಿಮೆ ಮಳೆಯನ್ನ ಪಡೆಯುವುದು ರಾಜಸ್ಥಾನದ ರೋಯ್ಲಿ. ವಿಶ್ವದಲ್ಲಿ ಅತಿ ಕಡಿಮೆ ಮಳೆ ಪಡೆಯುವಂತ ಪ್ರದೇಶ ಯಾವುದು? ದಕ್ಷಿಣ ಅಮೆರಿಕಾದ ಬರ್ತದೆ. ದಕ್ಷಿಣ ಅಮೆರಿಕಾ ಖಂಡದೊಳಗ
ಚೆಲಿಯಾ ದೇಶದೊಳಗೆ ಯಾವ ಒಂದು ಅಟಕಾಮಿ ಅನ್ನುವಂತಹ ಒಂದು ಮರುಭೂಮಿ ಇದೆ. ದಕ್ಷಿಣ ಅಮೆರಿಕಾದ ಚೆಲಿ ದೇಶದಲ್ಲಿ ಬರುವಂತಹ ಅಟಕಾಮಿ ಮರುಭೂಮಿ ವಿಶ್ವದಲ್ಲಿ ಅಥವಾ ಜಗತ್ತಿನಲ್ಲಿ ಅತಿ ಕಡಿಮೆ ಮಳೆಯನ್ನ ಪಡೆಯುವಂತಹ ಏನಾಗಿದೆ ಸ್ಥಳ ಆಗಿದೆ ಅಂತ ಹೇಳ್ಬೋದು. ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆಯನ್ನ ಅಂದ್ರೆ ಮೊದಲು ಮತ್ತು ಅತಿ ಹೆಚ್ಚು ಮಳೆ ಪಡೆಯುವುದು ಆಗುಂಬೆ, ಆದರೆ ಅದನ್ನ ಬೀಟ್ ಮಾಡಿ ಈಗ ಶಿವಮೊಗ್ಗ ಜಿಲ್ಲೆದ ಹುಲಿಕಲ್ ಆಗಿದೆ. ಅದೇ ರೀತಿ ಭಾರತದಲ್ಲಿ ಅತಿ ಕಡಿಮೆ ಮಳೆ ರಾಜಸ್ಥಾನದ ರೋಹಿಲಿ. ಜಗತ್ತಿನಲ್ಲಿ ಅತಿ ಕಡಿಮೆ ಮಳೆ ಪಡೆಯುವುದು ಅಟಕಾಮಿ ಅಂತ ಹೇಳ್ಬೋದು. ಅಟಕಾಮಿ ಅನ್ನುವಂಥ ಮರುಭೂಮಿ. ಇಷ್ಟು ಅರಬ್ಬಿ ಸಮುದ್ರ ಶಾಖೆಗಿತ್ತು. ಇನ್ನು ಎರಡನೇದಾಗಿ ಬರುವುದೇ ಬಂಗಾಳ ಕೊಲ್ಲಿ ಶಾಖೆ. ಇದ್ರ ಬಗ್ಗೆ ನೋಡುವುದಾದ್ರೆ ಅರಬ್ಬಿ ಸಮುದ್ರ ಶಾಖೆ ನಂತರ ಬರುವುದೇ ಬಂಗಾಳ ಕೊಲ್ಲಿ ಶಾಖೆ. ಅಂದ್ರೆ ಬಂಗಾಳ ಕೊಲ್ಲಿ ಸಮುದ್ರದಿಂದ ಮಾರುತಗಳು ದಕ್ಷಿಣ ಭಾರತ ಕಡೆಗೆ ಬರುವುದನ್ನೇ ಬಂಗಾಳ ಕೊಲ್ಲಿ ಶಾಖೆ ಅಂತ ಕರೀತಾರೆ. ಈ ನೈಋತ್ಯ ಮಾನ್ಸೂನ್ ಮಾರುತಗಳ ಬಂಗಾಳ ಕೊಲ್ಲಿ ಶಾಖೆಯಿಂದ ಯಾವಾಗ ಬರುತ್ತೆ ಅಂದ್ರೆ ಮೇ 27ಕ್ಕೆ ಭೂಮಿ ಕಡೆ ಬರುತ್ತೆ. ಅವು ಫಸ್ಟ್ ಮೇ 27ಕ್ಕೆ ಎಲ್ಲಿ ಬರುತ್ತೆ ಅಂದ್ರೆ ಅಂಡಮಾನ್ ನಿಕೋಬಾರ್ನಲ್ಲಿ ಮೊದಲ ಬಾರಿಗೆ ಮಳೆಯನ್ನ ಪಡೆಯುತ್ತದೆ. ಅಂದ್ರೆ ಭಾರತದಲ್ಲಿಯೇ ಮೊದಲ ಬಾರಿಗೆ ಮಳೆಯ ಪಡೆಯುವಂತ ಸ್ಥಳ ಯಾವುದು ಅಂದ್ರೆ ಅಂಡಮಾನ್ ನಿಕೋಬಾರ್. ಅಂದ್ರೆ ಮೇ 27ಕ್ಕೆ ನೈಋತ್ಯ ಮಾನ್ಸೂನ್ ಮಾರುತಗಳು ಅರಬ್ಬಿ ಸಮುದ್ರ ಶಾಖೆಗಳು ಎಲ್ಲಿ ಬಂದು ಮಳೆಯನ್ನು ಸುರಿಸ್ತದೆ ಅಂದ್ರೆ ಅಂಡಮಾನ್ ನಿಕೋಬಾರ್ ಎಂಬ ಸ್ಥಳದಲ್ಲಿ. ಇದು ದೇಶದಲ್ಲೇ ಮೊದಲ ಬಾರಿಗೆ ಮಳೆಯನ್ನ ಪಡೆಯುವಂತ ಸ್ಥಳವಾಗಿದೆ. ಹಾಗಾದ್ರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆಯನ್ನ ಪಡೆಯುವಂತಹ ಸ್ಥಳ ಯಾವುದು ಅಂದ್ರೆ ಕಾಸಿ ಬೆಟ್ಟಗಳ ಸಾಲಿನಲ್ಲಿ ಇರುವಂತಹ ಮೌಸಿನ್ ರಾಮ್ ಎಂಬ ಸ್ಥಳದಲ್ಲಿ ಅತಿ ಹೆಚ್ಚು ಮಳೆಯನ್ನ ಪಡೆಯುತ್ತೆ. ಚೆರಾಪುಂಜಿಯಲ್ಲಿ ಕಾಸಿ ಬೆಟ್ಟಗಳ ಸಾಲಿನಲ್ಲಿ ಬರುವಂತಹ ಚೆರಾಪುಂಜಿ ಮೌಸಿನ್ ರಾಮ್ ಎಂಬುವಂಥದ್ದು ಅತಿ ಹೆಚ್ಚು ಮಳೆಯನ್ನು ಪಡೆಯುವಂತಹ ಸ್ಥಳವಾಗಿದೆ. ಎಷ್ಟಂದ್ರೆ ವಾರ್ಷಿಕವಾಗಿ 1141 ಸೆಂಟಿಮೀಟರ್ ವಾರ್ಷಿಕವಾಗಿ ಮಳೆಯನ್ನ ಪಡೆಯುವಂತ ಸ್ಥಳವಾಗಿದೆ. ನಂತರ ಈ ನೈಋತ್ಯ ಮಾನ್ಸೂನ್ ಮಾರುತಗಳಲ್ಲಿ 2 ಶಾಖೆ ಬರುತ್ತೆ. ಅದೇ ಹೇಳಿದ್ನಲ್ಲ, ಒಂದು ಬಂಗಾಳ ಕೊಲ್ಲಿ ಶಾಖೆ, ಇನ್ನೊಂದು ಅರಬ್ಬಿ ಸಮುದ್ರ ಶಾಖೆ. ಈ ಬಂಗಾಳ ಕೊಲ್ಲಿ ಶಾಖೆ ಮತ್ತು ಅರಬ್ಬಿ ಸಮುದ್ರ ಶಾಖೆ ಎರಡು ಬಂದು ಸಂಧಿಸುವುದು ಎಲ್ಲಿ ಅಂದ್ರೆ ಕುಡ್ಕೊಳ್ಳೋದು ಎಲ್ಲಿ ಅಂದ್ರೆ ಛೋಟಾ ನಾಗಪುರ್ ಪ್ರಸ್ಥಭೂಮಿಯಲ್ಲಿ ಈ ಎರಡೂ ಶಾಖೆಗಳು ಬಂದು ಕುಡ್ಕೊಳ್ಳುತ್ತೆ. ಆಗ ಕರ್ನಾಟಕದಲ್ಲಿ 80% ಮಳೆ ಸುರಿಯುತ್ತೆ ಅಂತ ಹೇಳ್ಬೋದು. ಈಗ ತದನಂತರ ಬರುವುದೇ ಎರಡನೇ ನೈಋತ್ಯ ಮಾನ್ಸೂನ್ ಮಾರುತಗಳ ನಂತರ ಬರುವುದೇ ಈಶಾನ್ಯ ಮಾನ್ಸೂನ್ ಮಾರುತಗಳು. ಈಶಾನ್ಯ ಮಾನ್ಸೂನ್ ಮಾರುತಗಳು ಯಾವಾಗ ಬಟ್ಟು ನವೆಂಬರ್ ತಿಂಗಳಲ್ಲಿ ಬರುತ್ತೆ. ಈ ಈಶಾನ್ಯ ಮಾನ್ಸೂನ್ ಮಾರುತಗಳನ್ನ ಏನಂತ ಕರೀತಾರೆ ಅಂದ್ರೆ ಹಿಂಗಾರು ಮಳೆ ಅಂತ ಕರೀತಾರೆ. ನೈಋತ್ಯ ಮಾನ್ಸೂನ್ ಮಾರುತಗಳನ್ನ ಮುಂಗಾರು ಮಳೆ ಅಂತ ಕರೆದ್ರೆ ಈಶಾನ್ಯ ಮಾನ್ಸೂನ್ ಮಾರುತಗಳನ್ನ ಹಿಂಗಾರು ಮಳೆ ಅಂತ ಕರೀತಾರೆ. ಈ ಹಿಂಗಾರು ಮಳೆಯಲ್ಲಿ ಏನಾಗುತ್ತೆ ಅಂದ್ರೆ ಭೂಮಿಯಿಂದ ಜಲಮೇರೆಗೆ ಮಾರುತಗಳು ಮೋಡಗಳನ್ನ ಹೊತ್ತೊಯ್ಯುವುದನ್ನೇ ಏನಂತ ಕರೀತಾರೆ ಅಂದ್ರೆ ಹಿಂಗಾರು ಮಳೆ ಅಥವಾ ಈಶಾನ್ಯ ಮಾನ್ಸೂನ್ ಮಾರುತಗಳು ಅಂತ ಕರೀತಾರೆ. ಅಂದ್ರೆ ಯಾಕೆ ಹಿಂಗೆ ಭೂಮೇರೆಯಿಂದ ಜಲಮೇರೆಗೆ ಯಾಕೆ ಹೋಗುತ್ತೆ ಅಂದ್ರೆ ನಮ್ಮ ಭಾರತದಲ್ಲಿ ಮುಂಗಾರು ಮಳೆಯಿಂದ ಜಲಮೇರೆಯಿಂದ ಅತಿ ಹೆಚ್ಚಾಗಿ ಮಾರುತಗಳು ಮೋಡಗಳನ್ನು ಹೊತ್ತುಕೊಂಡು ಜಲಮೇರೆಯಿಂದ ಭೂಮೇರೆಗೆ ಬಂದು ಅಪಾರ ಪ್ರಮಾಣದ ಮಳೆಯನ್ನ ಉಂಟು ಮಾಡಿ ತಂಪಾದ ವಾತಾವರಣವನ್ನ ಸೃಷ್ಟಿ ಮಾಡುತ್ತೆ. ಈ ತಂಪಾದ ವಾತಾವರಣದಿಂದ ಒತ್ತಡ ಉಂಟಾಗಿ ಗಾಳಿ ಏನ್ ಮಾಡುತ್ತೆ, ತನ್ನ ಡೈರೆಕ್ಷನ್ ಚೇಂಜ್ ಮಾಡಿಕೊಂಡು ಭೂಮಿಯಿಂದ ಜಲಮೇರೆಗೆ ಹೋಗುತ್ತೆ. ಅದನ್ನೇ ಈಶಾನ್ಯ ಮಾನ್ಸೂನ್ ಮಾರುತಗಳು ಅಂತ ಕರೀತಾರೆ. ಆ ಈಶಾನ್ಯ ಮಾನ್ಸೂನ್ ಜಲಮೇರೆಗೆ ಹೋಗುವುದಾಗ ಅಲ್ಲಿ ಜಲಮೇರೆಗೆ ಹೋಗುವಂತ ಸಂದರ್ಭದಲ್ಲಿ ಅತಿ ಹೆಚ್ಚಾಗಿ ಮಳೆಯನ್ನ ಪಡೆಯುವಂತ ಸ್ಥಳಗಳು ಅಥವಾ ರಾಜ್ಯಗಳು ಯಾವಂದ್ರೆ ನಮ್ಮ ತಮಿಳುನಾಡು ಮತ್ತು ಕರ್ನಾಟಕ ಅಂತ ಹೇಳ್ಬೋದು. ಹಾಗಾದ್ರೆ ಕರ್ನಾಟಕದಲ್ಲಿ ಆ ಸಮಯದಲ್ಲಿ ಮಳೆ ಪಡೆಯುವಂತಹ ಸ್ಥಳಗಳು ಯಾವಂದ್ರೆ ಚಾಮರಾಜನಗರದಲ್ಲಿ ಇರತಕ್ಕಂತಹ ಬೇಡಿಕೇರಿ ಮತ್ತು ಗೋಪಾಲಸ್ವಾಮಿ ಬೆಟ್ಟಗಳು. ಬೇಡಿಕೇರಿ ಬೆಟ್ಟ ಮತ್ತು ಗೋಪಾಲಸ್ವಾಮಿ ಬೆಟ್ಟಗಳು ಕರ್ನಾಟಕದಲ್ಲಿ ಈಶಾನ್ಯ ಮಾನ್ಸೂನ್ ಮಾರುತಗಳಿಂದ ಮಳೆಯನ್ನ ಪಡೆಯುವ ಸ್ಥಳಗಳಾಗಿವೆ ಅಂತ ಹೇಳ್ಬೋದು. ಇಷ್ಟು ಬೇಸಿಗೆ ಕಾಲ ಮತ್ತು ಮಳೆಗಾಲದ ಕುರಿತು ಇವತ್ತಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡಲಾಗಿದೆ. ಮುಂದಿನ ಚಳಿಗಾಲದ ಕುರಿತು ಮತ್ತಷ್ಟು ವಾಯುಗುಣದ ಕುರಿತು ಮಾಹಿತಿಯನ್ನ ಡಿಸ್ಕಷನ್ ಮಾಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.